ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಆತ್ಮೀಯರೇ, ಮಧ್ವಿಜಯ ಪಾಠಕ್ಕೆ ಸ್ವಾಗತ. ಮಧ್ವಿಜಯದ 2ನೇ ಸರ್ಗ 37ನೇ ಪದ್ಯ. ರೋದೇ ಕ್ರಿಯಾ ಸಮವಿಹಾರತೆ ಯವ ವೃತ್ತೆ ಪೋತಸ್ಯ ಮಾತರಿಚಿರಾದಪಿ ನಾಗತಾಯಾಂ ಜಗ್ರಾಹ ಬಾಲಮಥ ಚೈಕ್ಷತ ಮಾತೃಮಾರ್ಗಂ ಸಾಪಿ ಕ್ರಿಯಾ ಸಮವಿಹಾರತೇವ ಬಾಲ. ವಾಸುದೇವನ ತಾಯಿ ವಾಸುದೇವನನ್ನು ನೋಡ್ಕೊಳ್ಳಿಕ್ಕೆ ಮಗಳಿಗೆ ವ್ಯವಸ್ಥೆ ಮಾಡಿ ಹೊರಗೆ ಹೋಗಿದ್ದಾಳೆ. ಈ ಮಗು ಅಳ್ತಾನೇ ಇದೆ. ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇದೆ ಅಳೋದು. ಮಗುವಿನ ಅಳು ನಿಲ್ಲುವುದಿಲ್ಲ. ಸರಿ, ಇನ್ನೇನು ತಾಯಿ ಬಂದ್ಬಿಡ್ತಾಳೆ ಅಂದರೆ ಅವಳು ಬೇರೆ ಬರಲಿಲ್ಲ. ಹಾಗಾಗಿ ಆ ಹುಡುಗಿಗೆ ಏನು ಮಾಡ್ಬೋದು ಗೊತ್ತಾಗಲಿಲ್ಲ. ಆ ಮಗುವನ್ನು ಎತ್ತುಕೊಂಡು ಹೊರಗೆ ಬರ್ತಾಳೆ. ತಾಯಿ ಬರುವ ದಾರಿ ಕಡೆಗೆ ನೋಡ್ತಾಳೆ. ಎಡೆಬಿಡದೆ ತಾಯಿ ಬರುವಿಕೆ ನಿರೀಕ್ಷಿಸ್ತಾ ಇರ್ತಾಳೆ. ಏನು ಮಾಡಿದರೂ ಆ ಮಗು ಅಳೋದು ನಿಲ್ಲಿಸೋದಿಲ್ಲ. ಈ ತಾಯಿ ಬರ್ತಾ ಇಲ್ಲ. ಇದನ್ನು ಈ 37ನೇ ಪದ್ಯದಲ್ಲಿ ಹೇಳ್ತಿದ್ದಾರೆ. ರೋದೆ ಕ್ರಿಯಾ ಸಮವಿಹಾರತ ಏವ ವೃತ್ತೆ ಪೋತಸ್ಯ ಮಾತರಿ ಚಿರಾತ್ ಅಪಿ ನ ಆಗತಾಯಾಂ ಜಗ್ರಾಹ ಬಾಲಂ ಅಥ ಚ ಐಕ್ಯತಾ ಸಾ ಅಪಿ ಕ್ರಿಯಾ ಸಮವಿಹಾರತ ಏವ ಬಾಲ. ರೋದೇ ಕ್ರಿಯಾ ಸಮವಿಹಾರತ ಏವ ವೃತ್ತೆ ಸಾಪಿ ಕ್ರಿಯಾ ಸಮವಿಹಾರತ ಏವ ಬಾಲ. 2 ಕಡೆಗೆ ಕ್ರಿಯಾ ಸಮವಿಹಾರತ ಅಂತ ಪದ ಇದೆ. ಅನ್ವಯ: ಪೋತಸ್ಯ ರೋದೆ ಕ್ರಿಯಾ ಸಮವಿಹಾರತಃ ಏವ ವೃತ್ತೆ ಮಾತರಿ ಅಪಿ ಚಿರಾತ್ ನ ಆಗತಾಯಾಂ ಸಾ ಅಪಿ ಬಾಲ ಬಾಲಂ ಜಗ್ರಾಹ ಅಥ ಚ ಮಾತೃಮಾರ್ಗಂ ಕ್ರಿಯಾ ಸಮವಿಹಾರತಃ ಏವ ಐಕ್ಷತ. ಪೋತಸ್ಯ, ಇನ್ನೊಮ್ಮೆ ಅನ್ವಯ ನೋಡಿ. ಪೋತಸ್ಯ ರೋದೆ ಕ್ರಿಯಾ ಸಮವಿಹಾರತಃ ಏವ ವೃತ್ತೆ ಮಾತರಿ ಅಪಿ ಚಿರಾತ್ ನ ಆಗತಾಯಾಂ ಸಾ ಅಪಿ ಬಾಲ ಬಾಲಂ ಜಗ್ರಾಹ ಅಥ ಚ ಮಾತೃಮಾರ್ಗಂ ಕ್ರಿಯಾ ಸಮವಿಹಾರತಃ ಏವ ಐಕ್ಷತ. ಈ ಹುಡುಗಿ ಎಷ್ಟು ಸಮಾಧಾನ ಮಾಡಿದರೂ ಕೂಡ ಅದು ಅಳ್ತಾನೇ ಇತ್ತು. ತಾಯಿ ಮಾತ್ರ ಬರ್ತಾನೆ ಇಲ್ಲ. ಪೋತಸ್ಯ ಮಗುವಿನ ರೋದೆ ಅಳುವಿಕೆಯು ಕ್ರಿಯಾ ಸಮವಿಹಾರತ ಏವ ಮತ್ತೆ ಮತ್ತೆ ವೃತ್ತೆ ಪುನಃ ಸತತವಾಗಿ ವೃತ್ತೆ ಸತಿ ಹೆಚ್ಚಾಗುತ್ತಿರಲು ಮಾತರಿ ಅಪಿ ತಾಯಿಯು ಕೂಡ ಚಿರಾತ್ ಬಹಳ ಕಾಲ ನ ಆಗತಾಯಾಂ ಬರದೇ ಇರುತ್ತಿರಲು ಬಾಲ ಆ ಕನ್ಯೆಯು ಬಾಲಂ ಮಗುವನ್ನು ಜಗ್ರಾಹ ಎತ್ತಿಕೊಂಡಳು. ಅಥ ಅನಂತರ ಮಾತೃಮಾರ್ಗಂ ತಾಯಿಯ ಬರುವಿಕೆಯನ್ನು
ಕ್ರಿಯಾ ಸಂವ್ಯವಹಾರತ ಏವ ಎಡಬಿಡದೆ ಐಕ್ಷತ ನಿರೀಕ್ಷಿಸಿದಳು. ಇಷ್ಟು ಈ ಶ್ಲೋಕದ ಅರ್ಥ. ಪೋತಸ್ಯ ಮಗುವಿನ ರೋದೆ ಅಳುವಿಕೆಯು ಕ್ರಿಯಾ ಸಂವ್ಯವಹಾರತ ಏವ ಮತ್ತೆ ಮತ್ತೆ ವೃತ್ತೆ ಉಂಟಾಗುತ್ತಿರಲು ಮಾತರೆ ಅಪಿ ತಾಯಿಯು ಚಿರಾತ್ ಬಹಳ ಹೊತ್ತು ನ ಆಗತಾಯಾಮ್ ಬರದೇ ಇರುತ್ತಿರಲು ಸ ಅಪಿ ಬಾಲ ಹುಡುಗಿಯು ಬಾಲಂ ಮಗುವನ್ನು ಜಗ್ರಾಹ ಎತ್ತಿಕೊಂಡಳು. ಅಥ ಚ ಅನಂತರ ಮಾತೃಮಾರ್ಗಂ ತಾಯಿಯ ದಾರಿಯನ್ನು ಕ್ರಿಯಾ ಸಂವ್ಯವಹಾರತ ಏವ ಮತ್ತೆ ಐಕ್ಷತ ನೋಡಿದಳು. ಕ್ರಿಯಾ ಸಂವ್ಯವಹಾರ ಕ್ರಿಯಾಯ ಸಮವ್ಯವಹಾರ ಕ್ರಿಯಾ ಸಮವ್ಯವಹಾರ ತಸ್ಮಾತ್ ಕ್ರಿಯಾ ಸಂವ್ಯವಹಾರತಃ ಮತ್ತೆ ಮಾಡೋದು ಅಂತ. ಪೋತಸ್ಯ ಮಗುವಿನ ರೋದೆ ಅಳುವಿಕೆಯು ಕ್ರಿಯಾ ಸಂವ್ಯವಹಾರತಃ ಏವ ಮತ್ತೆ ವೃತ್ತೆ ಉಂಟಾಗುತ್ತಿರಲು ಮಾತರೇಪಿ ತಾಯಿಯೂ ಕೂಡ ಚಿರಾತ್ ಬಹಳ ಕಾಲದವರೆಗೆ ನ ಆಗತಾಯಾಮ್ ಬರದೇ ಇರುತ್ತಿರಲು ಬಾಲ ಆ ಕನ್ಯೆಯು ಬಾಲಂ ಮಗುವನ್ನು ಜಗ್ರಾಹ ಎತ್ತಿಕೊಂಡಳು. ಅಥ ಅನಂತರ ಮಾತೃಮಾರ್ಗಂ ತಾಯಿಯ ಬರುವಿಕೆಯನ್ನು ಸಮವ್ಯವಹಾರತ ಏವ ಎಡಬಿಡದೆ ಐಕ್ಷತ ನಿರೀಕ್ಷಿಸಿದಳು. ಇಷ್ಟು ಈ ಪದ್ಯದ ಅಭಿಪ್ರಾಯ. ಮುಂದೆ ಆ ಮಗುವಿಗೆ ಏನು ಮಾಡಬೇಕು ತಾನು ಅಂತ ಗೊತ್ತಾಗಲಿಲ್ಲ. ಅವಳಿಗೆ ಏನು ಮಾಡಿದ್ರೆ ಅವಳು ನಿಲ್ಲಿಸ್ತಾ ಇಲ್ಲ. ಅದಕ್ಕೆ ಹಸಿವೆ ಆಗಿದೆ. ಯಾವ ಮಗುವಿಗೆ ಹಾಲನ್ನು ಕೂಡ ತುಂಬ ತಣ್ಣಗೆ ಮಾಡಿ ಕುಡಿಸ್ತಾ ಇದ್ಲೋ ಅಂತಹ ಮಗುವಿಗೆ ಇವಳು ಈ ಚೆನ್ನಾಗಿ ಬೆಂದಿರತಕ್ಕಂತಹ ಹುರುಳಿಯನ್ನು ತಿನ್ನಿಸ್ತಾ ಇದ್ದಾಳೆ. ಮಗುವೆ ಉಷ್ಣ ಆದೀತು ಅಂತ ಅವಳು ಬಹಳ ಆರೈಕೆ ಮಾಡ್ತಾ ಇದ್ಲು ತಾಯಿ. ಅಂತಹ ಮಗುವಿಗೆ ಇವಳು ಹಸುವಿಗೋಸ್ಕರವಾಗಿ ಎತ್ತಿಗೋಸ್ಕರವಾಗಿ ಇಟ್ಟಿರತಕ್ಕಂತಹ ಅತ್ಯಂತ ಉಷ್ಣದಾಯಕವಾಗಿರತಕ್ಕಂಥ ಹುರುಳಿಯನ್ನು ತಿನ್ನಿಸ್ಬಿಟ್ಟಿದ್ದಾಳೆ. ಆ ವಿಚಾರವನ್ನು ಈ ಮುಂದಿನ ಪದ್ಯದಲ್ಲಿ ಹೇಳ್ತಿದ್ದಾರೆ. ಕರ್ತವ್ಯ ಮೌಢ್ಯಮಭಿಪದ್ಯ ನಿರೂಪ್ಯ ಸಾತಂ ಪ್ರಾಭೋಜಯತ್ ಖಲು ಕುಲಿತ್ಥಕುಲಂ ಪ್ರಪಕ್ವಂ ಶೀತಂ ಪಯೋಪಿ ಸತತಂ ಪರಿಪಾಯಯಂತಿ ಯಸ್ಯೋಷ್ಣರೋಗಮತಿವೇಲಮಶಂಕತಾಂಬಾ. ಕರ್ತವ್ಯ ಮೌಢ್ಯಂ ಅಭಿಪದ್ಯ ನಿರೂಪ್ಯ ಸಾ ತಂ ಪ್ರಾಭೋಜಯತ್ ಖಲು ಕುಲಿತ್ಥಕುಲಂ ಪ್ರಪಕ್ವಂ ಕುಲಿತ್ಥಕುಲಂ ಪ್ರಪಕ್ವಂ ಶೀತಂ ಪಯಃ ಅಪಿ ಸತತಂ ಪರಿಪಾಯಯಂತಿ ಯಸ್ಯ ಉಷ್ಣರೋಗಂ ಅತಿವೇಲಂ ಅಶಂಕತ ಅಂಬಾ. ಸಾ ಆ ಹುಡುಗಿಯು ಕರ್ತವ್ಯ ಮೌಢ್ಯಮಭಿಪದ್ಯ ಮಾಡಬೇಕಾದ ಕೆಲಸದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಮೌಢ್ಯವನ್ನು ಮೂಢತನವನ್ನು ಹೊಂದಿದವಳಾಗಿ ಅಭಿಪದ್ಯ ಹೊಂದಿ ನಿರೂಪ್ಯ ಚೆನ್ನಾಗಿ ವಿಚಾರ ಮಾಡಿ ಏನು ಮಾಡಿದ್ಲು ಅಂದರೆ ಕುಲಿತ್ಥಕುಲಂ ಪ್ರಾಭೋಜಯತ್ ಖಲು. ಕುಲಿತ್ಥಕುಲ ಹುರುಳಿ ಕಾಳುಗಳನ್ನು ಅವಳು ಚೆನ್ನಾಗಿ ತಿನ್ನಿಸಿದ್ಲು. ಆ ಹುರುಳಿಕಾಳು ಅತ್ಯಂತ ಬೆಂದಿದ್ರು ಕೂಡ ತುಂಬ ಚೆನ್ನಾಗಿ ಬೆಂದಿದ್ರು ಕೂಡ ಆ ಚೆನ್ನಾಗಿ ಬೆಂದಿರತಕ್ಕಂತಹ ಹುರುಳಿಕಾಳುಗಳನ್ನು ಪ್ರಾಭೋಜಯತ್ ಖಲು ಚೆನ್ನಾಗಿ ತಿನ್ನಿಸಿದ್ಲು ಅಂತ ಹೇಳ್ತಾ ಇರೋದು. ಅಳ್ತಾ ಇರತಕ್ಕಂತಹ ಮಗು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸರಿ, ತಾಯಿಯಾದವಳು ಯಾವ ಮಗುವಿಗೆ ಉಷ್ಣದ ಕಾಯಿಲೆ ಬರಬಾರದು ಅಂತ ಹಾಲನ್ನು ಕುಡಿಸುವಾಗಲೂ ಕೂಡ ತಣ್ಣಗೆ ಮಾಡಿ ಕುಡಿಸ್ತಾ ಇಲ್ಲೋ ಅಂತಹ ಮಗುವಿಗೆ ಎತ್ತಿಗಾಗಿ ಬೇಯಿಸಿರತಕ್ಕಂತಹ ಹುರುಳಿಯ ಕಾಳುಗಳನ್ನು ಚೆನ್ನಾಗಿ ತಿನ್ನಿಸ್ಬಿಟ್ಟಿದ್ದಾಳೆ ಆ ಹುಡುಗಿ. ಆ ವಿಚಾರವನ್ನು ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ಕರ್ತವ್ಯ ಮೌಢ್ಯಂ ಅಭಿಪದ್ಯ ನಿರೂಪ್ಯ ಸಾ ತಂ ಪ್ರಾಭೋಜಯತ್ ಖಲು ಕುಲಿತ್ಥಕುಲಂ ಪ್ರಪಕ್ವಂ ಶೀತಂ
ಪಯಃ ಅಪಿ ಸತತಂ ಪರಿಪಾಯಯಂತಿ ಯಸ್ಯೋಷ್ಣರೋಗಂ ಅತಿವೇಲಂ ಅಶಂಕತ ಅಂಬಾ. ಯಾವಾಗ ತಾಯಿ ಹಿಂತಿರುಗಿ ಬರ್ತಾಳೆ ಆವಾಗ ಗಾಬರಿ ಆಗ್ತಾಳೆ ಅವಳು. ಆ ರೀತಿಯಲ್ಲಿ ತಿನ್ನಿಸ್ಬಿಟ್ಟಿದ್ದಾಳೆ ಅವಳಿಗೆ ಏನು ಮಾಡೋದು ಗೊತ್ತಿಲ್ಲ. ಕರ್ತವ್ಯ ಮೌಢ್ಯಂ, ಮಾಡಬೇಕಾದ ಕೆಲಸದಲ್ಲಿ ಮೂಢತ್ವವನ್ನು ಅಭಿಪದ್ಯ ಹೊಂದಿ ನಿರೂಪ್ಯ ವಿಚಾರ ಮಾಡಿ ಪಯಃ ಅಪಿ ಹಾಲನ್ನು ಶೀತಂ ಪರಿಪಾಯಂತಿ ತಣ್ಣಗೆ ಮಾಡಿ ಕೊಡಿಸ್ತಾ ಇರತಕ್ಕಂತಹ ಅಂಬಾ ತಾಯಿಯು ಯಸ್ಯ ಯಾವ ಮಗುವಿಗೆ ಅತಿವೇಲಂ ಬಹಳವಾಗಿ ಉಷ್ಣರೋಗದಿಂದ ಉಂಟಾಗತಕ್ಕಂತಹ ರೋಗವನ್ನು ಅಶಂಕದ ಊಹಿಸಿದಳು ತಮ್ ಆ ಮಗುವನ್ನು ಪ್ರಭೋಯತು ಆ ಮಗುವನ್ನು ಪ್ರಪಕ್ವಂ ಚೆನ್ನಾಗಿ ಬೆಂದಿರತಕ್ಕಂತಹ ಕುಯಥಕಂ ಹುರಳಿ ಬೀಜಗಳದ್ದು ಪ್ರಭೋಜಯತ್ ಖಲು ಚೆನ್ನಾಗಿ ತಿನ್ನಿಸಿದಳು ಅಂತ ಈ ಶ್ಲೋಕದ ಸರಳವಾದ ಅರ್ಥ. ಮುಂದಿನ ಪದ್ಯ. ನೂನಂ ಪಿಪಾಸುರತಿರೋದಿತಿ ಹಂತ ಬಾಲೋ ಧಿಂಗ್ಮಾಂ ದಯಾವಿರಹಿತಾಂ ಪರಕೃತ್ಯ ಸಕ್ತಾಂ ಇತ್ಯಾಕುಲಾಗ್ರಹಮುಪೇತ್ಯ ತದಾ ಪ್ರಸನ್ನಂ ಪೂರ್ಣೋದರಂ ಸುಧಮವೈಕ್ಷತ ವಿಪ್ರಪತ್ನಿ. ಆ ವಿಪ್ರಪತ್ನಿ ಮಧ್ಯಗೀಯ ಭಟ್ಟರ ಹೆಂಡತಿ. ಮಗುವಿಗೆ ತುಂಬ ಬಾಯಾರಿಕೆ ಆಗಿರುತ್ತೆ, ಹಸಿವೆ ಆಗಿರುತ್ತೆ, ಅದಕ್ಕೆ ಎದೆ ಹಾಲು ಕುಡಿಬೇಕು ಅಂತ ಇಚ್ಛೆ ಆಗಿರುತ್ತೆ. ಅದಕ್ಕೋಸ್ಕರ ಅದು ಅಳ್ತಾ ಇರ್ಬೋದು ಅಂತ ಅವಳು ಬರ್ತಾಳೆ. ಎಷ್ಟು ತಡ ಮಾಡಿದೆ ಅಂತ ತನ್ನನ್ನು ತಾನೇ ನಿಂದಿಸ್ಕೊಂಡು ಬರ್ತಾಳೆ. ಮಗು ಅಳ್ತಾ ಇರ್ತದೆ ಅಂತ ಭಾವಿಸ್ಕೊಂಡು, ಆದರೆ ಮಗು ಅಳ್ತಾ ಇರೋದಿಲ್ಲ. ಅದು ಪೂರ್ಣೋದರಂ ಸುತಮವೇಕ್ಷತ ವಿಪ್ರಪತ್ನಿ, ಪ್ರಸನ್ನವಾಗಿದೆ. ಆ ಮಗು ಹೊಟ್ಟೆ ತುಂಬ ಆ ಒಳ್ಳೆ ಬೀಜವನ್ನು ತಿಂದು ಬಹಳ ನಗುಮೊಗದಿಂದ ಹೊಟ್ಟೆ ತುಂಬಿಸಿಕೊಂಡು ಆಟವಾಡ್ತಾ ಇದೆ. ಅಂತಹ ಮಗುವನ್ನು ಅವೈಕ್ಷತ ನೋಡಿದರು ಅಂತ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ತದಾ ಆಗ ವಿಪ್ರಪತ್ನಿ, ವಿಪ್ರ ಮಡದಿಯಾಗಿರ್ತಕ್ಕಂತಹ ಆ ತಾಯಿಯು, ಬಾಲಹ ಮಗುವು, ಪಿಪಾಸುಹು ಎದೆ ಹಾಲನ್ನು ಕುಡಿಯಲು ಇಚ್ಛಿಸುವುದಾಗಿ, ಅತಿರೋದಿತಿ ನೂನಂ ನಿಶ್ಚಯವಾಗಿ ತುಂಬ ಅಳ್ತಾ ಇರ್ತದೆ, ದಯಾವಿರಹಿತಾಂ ಮಗುವಿನಲ್ಲಿ ಕೃಪೆ ಇಲ್ಲದ, ಪರಕೃತ್ಯ ಸಕ್ತಾಂ ಇತರ ಕೆಲಸಗಳಲ್ಲಿ ಆಸಕ್ತರಾಗಿರ್ತಕ್ಕಂತಹ ಮಾಂ ನನ್ನನ್ನು, ಧಿಕ್ಕಾರ ಇರಲಿ ನನಗೆ ಧಿಕ್ಕಾರ ಇರಲಿ ಈ ರೀತಿಯಾಗಿ ಹಂತ ದಯೆಯಿಂದ ಆಕುಲ ವ್ಯಥೆಗೊಂಡವರಾಗಿ, ಗೃಹಂ ಮನೆಯನ್ನು ಕುರಿತು, ಉಪೇತ್ಯ ಬಂದು, ಪ್ರಸನ್ನಂ ನಗುಮುಖವುಳ್ಳಂತಹ, ಪೂರ್ಣೋದರಂ ತುಂಬಿದ ಹೊಟ್ಟೆಯುಳ್ಳ, ಸುಧಂ ಮಗುವನ್ನು ನೋಡಿರುವುದು. ಇನ್ನೊಮ್ಮೆ ಈ ಪದ್ಯದ ಅರ್ಥ ಹೇಳ್ತೇನೆ. ತದಾ ಆಗ ವಿಪ್ರಪತ್ನಿ, ಆ ಮಧ್ವಗೇಹರ ಹೆಂಡತಿಯಾದ ಆ ತಾಯಿಯು, ಬಾಲಹ ಮಗುವು, ಪಿಪಾಸುಹು ಎದೆ ಹಾಲನ್ನು ಕುಡಿಯಲು ಇಚ್ಛಿಸುವುದಾಗಿ, ಅತಿರೋದಿತಿ ನಿಶ್ಚಯವಾಗಿಯೂ ಅದು ತುಂಬ ಅಳ್ತಾ ಇರ್ತದೆ, ದಯಾವಿರಹಿತ ಮಗುವಿನಲ್ಲಿ ದಯೆ ಇಲ್ಲದಂತಹ ಕೃಪೆ ಇಲ್ಲದಂತಹ, ಪರಕೃತ್ಯ ಸಕ್ತಾಂ ಇತರ ಕೆಲಸದಲ್ಲಿ ಆಸಕ್ತ ಆಗಿರತಕ್ಕಂತಹ ಮಾಂ ನನಗೆ ಧಿಕ್ಕಾರ ಇರಲಿ ಇದು ಈ ರೀತಿಯಾಗಿ ಹಂತ ದಯೆಯಿಂದ ಆಕುಳ ವ್ಯಥೆಗೊಂಡವರಾಗಿ, ಗೃಹಂ ಮನೆಯನ್ನು, ಉಪೇತ್ಯ ಹೊಂದಿ, ಪ್ರಸನ್ನಂ ನಗುಮುಖವುಳ್ಳಂತಹ, ಪೂರ್ಣೋದರಂ ತುಂಬಿದ ಹೊಟ್ಟೆಯುಳ್ಳಂತಹ ಸುತಂ ಮಗನನ್ನು, ಅವೈಕ್ಷತ ನೋಡಿದರು. ಅವೈಕ್ಷತ ವಿಪ್ರಪತ್ನಿ. ಇಷ್ಟು ಪೃಷ್ಟ್ವಾವಗಮ್ಯ ಸಕಲಂಚ ತತಃ ಪ್ರವೃತ್ತಂ ಯೂನಾಂಚ ದುಸ್ಸಹಮಿದಂ ಶಿಶುರೋಪಭುಕ್ತಂ ಇತ್ತಂ ವಿಚಿಂತ್ಯ ತನಯಾಂ ಬಹುಭರ್ಸಯಂತ್ಯ ಭೀತಂ ತಯೋತ ಕುಪಿತಂ ಮನಸಾನುತಪ್ತಂ. ಪೃಷ್ಟ್ವಾ ಅವಗಮ್ಯ ಸಕಲಂಚ ತತಃ
ಪ್ರವೃತ್ತಂ ಯೂನಾಂ ಚ ದುಸ್ಸಹಂ ಇದಂ ಶಿಶುನೋಪಭುಕ್ತಂ ಇತ್ತಂ ವಿಚಿಂತ್ಯ ತನಯಾಂ ಬಹುಭರ್ತ್ಸಯಂತ್ಯಾ ಕುಪಿತಂ ಭೀತಂ ಮನಸ ಅನುತಪ್ತಂ ತತಃ ಅನಂತರ ಅಂದರೆ ಈಗ ಅವಳು ಚೆನ್ನಾಗಿ ಹುರುಳಿಕಾಳು ತಿನ್ನಿಸ್ಬಿಟ್ಟಿದ್ದಾಳೆ. ಮಗುವನ್ನು ಬಂದು ನೋಡ್ತಾಳೆ ಅವರ ತಾಯಿ. ಮಗು ಅಳ್ತಾ ಇರ್ಬೋದು ಅಂತ ಅಂದ್ಕೊಂಡು, ಆದರೆ ಅದು ಹೊಟ್ಟೆ ತುಂಬ ಹುರುಳಿಕಾಳು ತಿಂದ್ಬಿಟ್ಟು ನಗತಾ ಆಟ ಆಡ್ತಾ ಚೆನ್ನಾಗಿ ಕೂತ್ಕೊಂಡಿದೆ. ಆಗ ಕೇಳ್ತಾಳೆ ಅವಳು, ಪೃಷ್ಟ್ವಾ, ಹುಡುಗಿಯನ್ನು ಕೇಳಿದ್ಲು, ಏನು ಮಗು ಅಳ್ತಾನೇ ಇಲ್ಲ, ಹಸಿವೆ ಆಗಿಲ್ವಾ ಅದಕ್ಕೆ, ಏನು ಅಂತೆಲ್ಲ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ ಹುರುಳಿಕಾಳು ತಿನ್ನಿಸಿದ್ದನ್ನು. ಆ ಮಗುವಿನ ಹೊಟ್ಟೆ ತುಂಬಿದ್ದು ಹೇಗೆ ಅದೆಲ್ಲ ಕೇಳಿದಾಗ ಆ ಮಗು ಹುರುಳಿಕಾಳು ತಿಂದಿದೆ ಅಂತ ಹೇಳ್ತಾಳೆ. ಯಾವ ಹುರುಳಿಕಾಳುಗಳನ್ನು ತರುಣರೂ ತಿಂದು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಹುರುಳಿಕಾಳುಗಳನ್ನು ಈ ಎಳೆ ಮಗು ತಿಂದುಬಿಟ್ಟಿದೆ ಅಂತ ಇನ್ನೇನಾಗ್ತದೋ ಏನೋ ಅಂತ ಚಿಂತೆ, ದೂಡ. ಮಗಳಿಗೆ ಗದರಿದ್ಲು, ಯಾಕೆ ತಿನ್ನಿಸಿದೆ ಹುರುಳಿಕಾಳನ್ನು ಅಂತ ಸಿಟ್ಟಿನಿಂದ ಗದರಿದ್ಲು. ಮಗು ಏನಾಗ್ತೇನೋ ಅಂತ ಭಯ. ಮತ್ತೆ ಮನಸ್ಸಲ್ಲೇ ಅಂದ್ಕೊಂಡ್ಲು, ನಾನೇ ತಪ್ಪು ಮಾಡಿದೆ, ನನ್ನ ಉದಾಸೀನಂದರೆ ಹೀಗಾಯಿತು, ನಾನು ಬೇಗ ಬರಬೇಕಾಗಿತ್ತು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಲು. ಆ ಮಗಳಿಗೆ ಬೈದ್ಲು ಅಂತ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ತತಃ ಅನಂತರ ಪೃಷ್ಟ್ವ, ಹುಡುಗಿಯನ್ನು ಕೇಳಿ ಪ್ರವೃತ್ತಂ ನಡೆದ ಸಕಲಂಚ ಎಲ್ಲವನ್ನು ಅವಗಮ್ಯ ತಿಳಿದುಕೊಂಡು ಶಿಶುನ ಮಗುವಿನಿಂದ ಉಪಭುಕ್ತಂ ತಿನ್ನಲ್ಪಟ್ಟ ಇದಂ ಈ ಹುರುಳಿಕಾಳು ಯೂನಾಂಚ ಯುವಕರಿಗೂ ಕೂಡ ದುಸ್ಸಹಂ ಸಹಿಸಲು ಅಸಾಧ್ಯವಾಗಿರುವಂಥದ್ದು. ಇತ್ತಂ ಹೀಗೆ ವಿಚಿಂತ್ಯ ಆಲೋಚಿಸಿ ತನಯಾಂ ಮಗಳನ್ನು ಕುಪಿತಂ ಕೋಪಗೊಂಡು ಬಹುಭರ್ತ್ಸಯಂತ್ಯ ಬಹಳವಾಗಿ ಗದರಿಸ್ತಾ ಇರತಕ್ಕಂತಹ ದಯ ತಾಯಿಯಿಂದ ಭೀತಂ ಅಪಾಯವು ಶಂಕಿಸಲ್ಪಟ್ಟಿತು, ಮನಸ್ಸ ಅನುತಪ್ತಂ ವ್ಯಥೆಯನ್ನು ಹೊಂದಲ್ಪಟ್ಟಿತು. ಹೊಂದಿದ್ಲು, ವ್ಯಥೆಪಟ್ಟಳು ಅಂತ ಅರ್ಥ. ಏನಾದರೂ ಅಪಾಯವಾಗತ್ತೆ ಅಂತ ಶಂಕಿಸಿದ್ಲು ಮತ್ತು ವ್ಯಥೆಪಟ್ಟಳು ಅಂತ ಅದನ್ನು ಕರ್ಮಣಿ ಪ್ರಯೋಗದಲ್ಲಿ ಹೇಳ್ತಾ ಇರೋದು. ತಯ ಬಹುಭರ್ತ್ಸಯಂತ್ಯ, ತುಂಬ ಗದರಿಸ್ತಾ ಇರತಕ್ಕಂಥ ತಯ ತಾಯಿಯಿಂದ ಭೀತಂ ಹೆದರಿಸಲ್ಪಟ್ಟಿತು, ಕುಪಿತಂ ಮಗಳ ಮೇಲೆ ಕೋಪಗೊಳ್ಳಲ್ಪಟ್ಟಿತು, ಮನಸ್ಸಿನಿಂದ ಅನುತಪ್ತಂ ವ್ಯಥೆಯು ಹೊಂದಲ್ಪಟ್ಟಿತು ಅಂತ ಈ ಪದ್ಯದ ಅನ್ಯಾನುಸಾರ ಅರ್ಥ. ಇನ್ನೊಮ್ಮೆ ಹೇಳ್ತೇನೆ. ತತಃ ಅನಂತರ ಪ್ರವೃತ್ತಂ ನಡೆದಂತಹ ಸಕಲಂಚ ಎಲ್ಲವನ್ನು ಅವಗಮ್ಯ ತಿಳಿದುಕೊಂಡು ಶಿಶುನ ಆ ಮಗುವಿನಿಂದ ಉಪಭುಕ್ತಂ ತಿನ್ನಲ್ಪಟ್ಟಂತಹ ಇದಂ ಈ ಹುರುಳಿಕಾಳು ಯೂನಾಂಚ ಯುವಕರಿಗೂ ಕೂಡ ಉಪಭುಕ್ತಂ ತಿನ್ನಲ್ಪಟ್ಟ ಇದಂ ಈ ಹುರುಳಿಕಾಳು ಯೂನಾಂಚ ತರುಣರಿಗೂ ದುಸ್ಸಹಂ ಸಹಿಸಲು ಅಶಕ್ಯವಾಗಿರುವಂಥದ್ದು. ಇತ್ತಂ ಈ ರೀತಿಯಾಗಿ ವಿಚಿಂತ್ಯ ಆಲೋಚಿಸಿ ತನಯಾಂ ಮಗಳನ್ನು ಬಹುಭರ್ತ್ಸಯಂತ್ಯ ಬಹಳವಾಗಿ ಗದರಿಸ್ತಾ ಇರತಕ್ಕಂತಹ ತಯ ಅವಳಿಂದ ಭೀತಂ ಹೆದರಲ್ಪಟ್ಟಿತು, ಕುಪಿತಂ ಮಗಳ ಮೇಲೆ ಕೋಪಗೊಳ್ಳೋಣವಾಯಿತು, ಮನಸ್ಸಿನಿಂದ ಅನುತಪ್ತಂ ವ್ಯಥೆ ಹೊಂದೋಣವಾಯಿತು. ಇಷ್ಟು ಈ ಪದ್ಯದ ಅರ್ಥ.
ಮುಖ್ಯ ಪ್ರಾಣದೇವರಿಗೆ ಹುರುಳಿ ತಿಂದದ್ದು ಏನೂ ಅಲ್ಲ. ಇದು ಏನು ಮಹಾ, ಅವರು ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಏನು ಅನೇಕ ವಸ್ತು ಹುಟ್ಟಿ ಬಂದುವಲ್ಲ, ಆಗ ವಿಷ ಹುಟ್ಟಿ ಬಂತು. ಆಗ ವಿಷ ಹುಟ್ಟಿ ಬಂದಾಗ ಅದನ್ನು ಪಾನ ಮಾಡಿದವರೇ ಮುಖ್ಯ ಪ್ರಾಣದೇವರು. ಹೀಗಿರುವಾಗ ಅವರಿಗೆ ಈ ಹುರುಳಿ ಏನಾಗ್ತದೆ? ಹುರುಳಿಯಿಂದ ಏನಾಗುವುದಿಲ್ಲ, ಯಾವ ಅಪಾಯವೂ ಇಲ್ಲ. ತಾಯಿ ಹೆದರಿದ್ದು ಹೌದು, ತಾಯಿ ಗೊತ್ತಿಲ್ಲ ಈ ಮಗು ಯಾರಂತ ಗೊತ್ತಿಲ್ಲ. ಹಾಗಾಗಿ ಮಗು ತಿಂದಿರತಕ್ಕಂತಹ ಆ ಹುರುಳಿ ಕಾಳು ಅದು ಯುವಕರಿಗೂ ಜೀರ್ಣಿಸ್ಕೊಳ್ಳಿಕ್ಕೆ ಅಶಕ್ಯವಾಗಿರುವಂಥದ್ದು. ಅಂತಹ ಹುರುಳಿ ಕಾಳನ್ನು ತನ್ನ ಮಗು ತಿಂದಿದೆ ಅಂದರೆ ಭಯಪಡಬೇಕಾಗಿರತಕ್ಕಂತಹ ವಿಷಯವೇ. ಆದರೆ ಮುಖ್ಯ ಪ್ರಾಣದೇವರಿಗೆ ಇದು ಏನೂ ಅಲ್ಲ. ಸಮುದ್ರ ಮಥನ ಕಾಲದಲ್ಲಿ ಅವರು ಉದಯಿಸಿ ಬಂದಂತಹ ಆ ಹಾಲಾಹಲ ವಿಷವನ್ನೇ ಪಾನ ಮಾಡಿದವರು. ಹಾಲಾಹಲ ವಿಷವನ್ನೇ ಪಾನ ಮಾಡಿದವರಿಗೆ ಏನಾಗಲಿಕ್ಕೆ ಸಾಧ್ಯ? ಏನೂ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಅವರ ವಿಷಪಾನ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿದವರು. ಹಾಗಿರುವಾಗ ಅವರಿಗೆ ಆ ವಿಷವೂ ಏನೂ ಆಗಲಿಲ್ಲ. ಹೀಗಿರುವಾಗ ಈ ಹುರುಳಿ ಕಾಳಿಂದ ಏನು ತೊಂದರೆ ಆಗತ್ತೆ? ಏನು ತೊಂದರೆ ಇಲ್ಲ. ಆದರೂ ಕೂಡ ತಾಯಿಯಾಗಿ ಮಗುವಿಗೆ ಏನು ಅಪಾಯವಾಗುತ್ತೋ ಏನೋ, ಇಂಥ ಹುರುಳಿ ಕಾಳು ತಿಂದುಬಿಟ್ಟಿದೆ, ಇನ್ನೇನಾಗ್ತದೆ ಏನೋ ಅಂತ ಹೆದರ್ಕೊಂಡ್ಳು. ಈಗ ಅಂತಹ ಮುಖ್ಯ ಪ್ರಾಣದೇವರ ಅವತಾರಭೂತರಾಗಿರತಕ್ಕಂತಹ ಈ ಮಗು ಹುರುಳಿ ಕಾಳು ತಿಂದರೆ ಆರೋಗ್ಯವಾಗಿರೋದನ್ನು ಕಂಡಾಗ ಮದುವೆ ಭಟ್ರ ಹೆಂಡತಿಗೆ ತುಂಬ ಆಶ್ಚರ್ಯವಾಗತ್ತೆ ಎಂಬುದನ್ನು ಈ ಮುಂದಿನ ಪದ್ಯದಲ್ಲಿ ಹೇಳಿಕೊಟ್ಟಿದ್ದಾರೆ. ಆರೋಗ್ಯಶಾಲಿನಿ ತದಾಪಿ ಪುರೇವ ಪುತ್ರೆ, ಆರೋಗ್ಯಶಾಲಿನಿ ತದಾಪಿ ಪುರೇವ ಪುತ್ರೆ, ವಿಸ್ಮೇರತಾಮುಪಜಗಾಮ ಜನನ್ಯಮುಷ್ಯ, ಯಸ್ಯ ತ್ರಿಲೋಕಜನನೀ ಜನನೀ ವಿಷೇಪಿ ಪೀತೇನ ವಿಸ್ಮಯಮಮಾಪ ಸಮಸ್ತ ಶಕ್ತೇ. ಪುತ್ರೆ, ಆರೋಗ್ಯಶಾಲಿನಿ, ತನ್ನ ಮಗು ಮೊದಲಿನ ಹಾಗೆ ಅದು ಆರೋಗ್ಯವಾಗಿಯೇ ಇದೆ. ಅಂತಹ ಆ ಮಗುವಿನ ತಾಯಿ ಅವಳಿಗೆ ಆಶ್ಚರ್ಯ ಆಯಿತು. ಇಂತಹ ಹುರುಳಿ ಕಾಳು ತಿಂದರೂ ಕೂಡ ನನ್ನ ಮಗು ಏನೂ ಆಗಲಂತ ಆಶ್ಚರ್ಯ ಆಯಿತು. ಯಾವ ಮುಖ್ಯ ಪ್ರಾಣದೇವರು ವಿಷಪಾನ ಮಾಡಿದಾಗ ಲಕ್ಷ್ಮೀದೇವಿಯೂ ಆಶ್ಚರ್ಯಪಟ್ಟಿರಲಿಲ್ಲವೋ ಅಂತಹ ಮುಖ್ಯ ಪ್ರಾಣರ ಅವತಾರಭೂತರಾಗಿರ್ತಕ್ಕಂತಹ ಈ ವಾಸುದೇವ ಹುರುಳಿ ಕಾಳನ್ನು ತಿಂದಾಗ ಅದನ್ನು ಹೇಗೆ ಇದು ಜೀರ್ಣಿಸ್ಕೊಳ್ತದೋ, ಇನ್ನೇನಾಗ್ತದೋ ಅಂತ ಭಯಪಟ್ಟಿದ್ರು. ಆದರೆ ಏನೂ ಆಗಲಿಲ್ಲ. ಅದಕ್ಕೆ ಅವರಿಗೆ ಆಶ್ಚರ್ಯ ಆಯಿತು. ಯಾವ ಮುಖ್ಯ ಪ್ರಾಣದೇವರ ಚರಿತ್ರೆಯಿಂದ ಮಹಾಲಕ್ಷ್ಮೀದೇವಿಗೆ ಆಶ್ಚರ್ಯ ಆಗಲಿಲ್ಲವೋ ಅಂತಹ ಮುಖ್ಯ ಪ್ರಾಣದ ಅವತಾರಭೂತರಾಗಿರತಕ್ಕಂತಹ ಈ ವಾಸುದೇವನ ಈ ಒಂದು ಚರ್ಯೆಯನ್ನು ನೋಡಿದಾಗ ಅವನ ತಾಯಿಗೆ ಆಶ್ಚರ್ಯವಾಯಿತು ಅಂತ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ಪುತ್ರೇ, ಮಗನು, ತದಾಪಿ ಹುರುಳಿಕಾಳನ್ನು ತಿಂದಾಗಲೂ ಪುರಾ ಇವ ಮೊದಲಿನಂತೆಯೇ ಆರೋಗ್ಯಶಾಲಿನಿ, ಆರೋಗ್ಯದಿಂದ ಕಂಗೊಳಿಸ್ತಾ ಇರಲಾಗಿ, ಅಮುಷ್ಯ, ಈ ಮಗುವಿನ ಜನನಿ, ತಾಯಿಯು, ವಿಸ್ಮೇರತಾಂ, ಆಶ್ಚರ್ಯವನ್ನು, ಉಪಜಗಾಮ, ಹೊಂದಿದರು. ತ್ರಿಲೋಕ ಜನನಿ, ಮೂರು ಲೋಕ ಜನನಿಯಾದ, ಸಮಸ್ತ ಶಕ್ತೇ, ಎಲ್ಲ ಸಾಮರ್ಥ್ಯವುಳ್ಳಂತಹ, ಯಸ್ಯ, ಯಾವ ಮುಖ್ಯ ಪ್ರಾಣದೇವರ ಜನನಿ, ತಾಯಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯು, ಏಷಃ ಅಲ್ಲ ವಿಷವು ಪೀತೆ ಅಪಿ ಕುಡಿಯಲ್ಪಟ್ಟರು, ವಿಸ್ಮಯಂ, ಆಶ್ಚರ್ಯವನ್ನು ನ ಅವಾಪ, ಹೊಂದಲಿಲ್ಲ ಅಂತ ಈ ಪದ್ಯದ ಅನ್ವಯಾನುಸಾರ ಅರ್ಥ. ಇನ್ನೊಂದು ಸಲ ಹೇಳ್ತೇನೆ. ಪುತ್ರೇ, ಮಗನು, ತದಾ ಅಪಿ, ಆ ಹುರುಳಿಕಾಳು ತಿಂದಾಗಲೂ ಕೂಡ, ಪುರಾ ಇವ, ಮೊದಲಿನಂತೆಯೇ, ಆರೋಗ್ಯಶಾಲಿನಿ, ಆರೋಗ್ಯವಂತನಾಗಿರುತ್ತಿರಲು, ಅಮುಷ್ಯ ಜನನಿ,
ಇವನ ತಾಯಿಯಾಗಿರ್ತಕ್ಕಂತಹ ಮತ್ತಿಗೆ ಬಿಟ್ಟರೆ ಮಡದಿಯು ವಿಸ್ಮೇರತಾಂ ಉಪಜಗಾಮ, ಆಶ್ಚರ್ಯವನ್ನು ಹೊಂದಿದರು. ಈ ತ್ರಿಲೋಕ ಜನನಿ, ಮೂರು ಲೋಕಕ್ಕೂ ಜನನಿಯಾಗಿರ್ತಕ್ಕಂತಹ ಸಮಸ್ತ ಶಕ್ತೇ, ಸಮಸ್ತ ಶಕ್ತಿ ಉಳ್ಳಂತಹ, ಎಲ್ಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಯಸ್ಯ, ಯಾವ ಮುಖ್ಯ ಪ್ರಾಣದೇವರ ಜನನಿ ತಾಯಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯು ವಿಷವು ಪೀತೆಯಾಪಿ ಕುಡಿಯಲ್ಪಟ್ಟರು, ವಿಸ್ಮಯಂ ಆಶ್ಚರ್ಯವನ್ನು ನ ಅವಾಪ ಹೊಂದಲಿಲ್ಲವು. ಅಂತಹ ಮಗುವನ್ನು ನೋಡಿ ಆರೋಗ್ಯವಂತರನ್ನಾಗಿರುವುದನ್ನು ಕಂಡು ಸಮಾಧಾನಗೊಂಡರು ಅಂತ ಈ ಶ್ಲೋಕದ ಅಭಿಪ್ರಾಯ ಅಂತ ಹೇಳ್ತಾ ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. ಕುಪಿತಂ ತಯೋಥ ಕುಪಿತಂ ಮನಸಾನುತಪ್ತಂ ತತಃ ಪೃಷ್ಟ್ವಾ ಪ್ರವೃತ್ತಂ ಸಕಲಂಚ ಅವಗಮ್ಯ ಶಿಶುನಾ ಉಪಭುಕ್ತಂ ಇದಂ ಯೂನಾಂಚ ದುಸ್ಸಹಂ ಇತ್ತಂ ವಿಚಿಂತ್ಯ ತನಯಾಂ ಬಹುಭರ್ತ್ಸಯಂತ್ಯಾ ತಯಾ ಭೀತಃ ಕುಪಿತಂ ಮನಸ ಅನುತಪ್ತಂ. ಒಂದು ನಿಮಿಷ.